Hi friends, welcome back to Davangere tutorials and Raman tutorials for GK channel. ಸ್ನೇಹಿತರೆ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ HSTR 2003ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರತಕ್ಕಂತಹ ಅದರಲ್ಲಿ ಸಾಮಾನ್ಯ ವಿಜ್ಞಾನದಕ್ಕೆ ಸಂಬಂಧಿಸಿದಂತಹ ಅತಿ ಪ್ರಮುಖ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. 5 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚಿತವಾಗಿ ಕ್ಲಾಸಸ್ಗೆ ಯಾರಾದರೂ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರತಕ್ಕಂಥವ್ರು 8217670405 6361153623 ಈ ಎರಡರಲ್ಲಿ ಯಾವ್ದಾದ್ರು ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಪ್ರಶ್ನೆಗೆ ಉತ್ತರವನ್ನ ನಾನು ತಿಳಿಸ್ತೀನಿ, ಉಳಿದಂತ 3 ಆಪ್ಷನ್ಗೆ ಏನು ಉತ್ತರ ಬರುತ್ತೆ ಅನ್ನೋದನ್ನ ನೀವು ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ರೈಟ್, ಡೈನಮೋ ಕಂಡುಹಿಡಿದಂತ ವಿಜ್ಞಾನಿ ಮೈಕಲ್ ಫ್ಯಾರಡೆ, ಗೆಲಿಲಿಯೋ, ಆಲ್ಫರ್ಡ್ ನೋಬೆಲ್, ಥಾಮಸ್ ಆಲ್ವಾ ಎಡಿಸನ್. ಡೈನಮೋ ಅನ್ನುವಂಥದ್ದು 10ನೇ ತರಗತಿಯಲ್ಲಿ ವಿಜ್ಞಾನದಲ್ಲಿ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಈ ಡೈನಮೋವನ್ನ ಕಂಡುಹಿಡಿದಂತಹ ವಿಜ್ಞಾನಿ ಯಾರಾಗಿರ್ತಾರೆ ಸ್ನೇಹಿತರೆ? ಮೈಕಲ್ ಫ್ಯಾರಡೆ ಆಗಿರ್ತಾರೆ. ಇನ್ನ ಗೆಲಿಲಿಯೋ, ಆಲ್ಫರ್ಡ್ ನೋಬೆಲ್ ಮತ್ತು ಥಾಮಸ್ ಆಲ್ವಾ ಎಡಿಸನ್ ಅವರು ಏನನ್ನ ಕಂಡುಹಿಡಿದಿದ್ದಾರೆ, ಯಾವ ಕ್ಷೇತ್ರದಲ್ಲಿ ಅವರು ಅದ್ವಿತೀಯ ಸಾಧನೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಕ್ಷ ಅಥವಾ ಎಕ್ಸ್ರೇ ಕಿರಣವನ್ನ ಕಂಡುಹಿಡಿದಂತ ವ್ಯಕ್ತಿ ಯಾರು? ಮಾರ್ಕೋನಿ, ವಿಲಿಯಂ ರಾಂಟೆಜನ್, ಜೇಮ್ಸ್ ವ್ಯಾಟ್, ನ್ಯೂಟನ್. ಈ 4ರಲ್ಲಿ ಕ್ಷ ಕಿರಣ ಅಥವಾ ಎಕ್ಸ್ ಕಿರಣವನ್ನ ಕಂಡುಹಿಡಿದಂತಹ ವ್ಯಕ್ತಿ, ಓಕೆ, ದಿ ಸೈಂಟಿಸ್ಟ್ ಹೂ ಇನ್ವೆಂಟೆಡ್ ಆರ್ ಹೂ ಡಿಸ್ಕವರ್ಡ್ ದಿ ಎಕ್ಸ್ರೇ, ಮಾರ್ಕೋನಿ, ವಿಲಿಯಂ ರಾಂಟೆಜನ್, ಜೇಮ್ಸ್ ವ್ಯಾಟ್, ನ್ಯೂಟನ್. ಯಾರ್ದು ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ? ಆಲ್ಮೋಸ್ಟ್ ಎಲ್ಲರಿಗೂ ಸಹ ತಿಳಿದಿದೆ ಅಂತ ಭಾವಿಸ್ತೀನಿ. ವಿಲಿಯಂ ರಾಂಟೆಜನ್ ಅವರು ಕ್ಷ ಕಿರಣವನ್ನ ಕಂಡುಹಿಡಿದಂತ ವಿಜ್ಞಾನಿ ಆಗಿರ್ತಾರೆ. ಇನ್ನು ಮಾರ್ಕೋನಿ, ಜೇಮ್ಸ್ ವ್ಯಾಟ್ ಮತ್ತು ನ್ಯೂಟನ್ ಅವರ ಸಾಧನೆ ಏನು ಅನ್ನೋದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಭೂಕಂಪದ ತೀಕ್ಷ್ಣತೆಯನ್ನ ಅಥವಾ ತೀವ್ರತೆಯನ್ನ ಅಳೆಯುವಂತಹ ಉಪಕರಣ ರಿಕ್ಟರ್ ಸ್ಕೇಲ್, ಬಾರೋಮೀಟರ್, ಆಲ್ಟಿಮೀಟರ್, ಓಡೋಮೀಟರ್. ಭೂಕಂಪದ ತೀವ್ರತೆಯನ್ನ ಅಥವಾ ತೀಕ್ಷ್ಣತೆಯನ್ನ ಅಳೆಯುವಂತ ಉಪಕರಣ ಯಾವುದು ಅಂದ್ರೆ ಸ್ನೇಹಿತರೆ, ಅದು ಆಪ್ಷನ್ ಎ ರಿಕ್ಟರ್ ಸ್ಕೇಲ್ ಆಗಿರುತ್ತೆ. ಹೌದಲ್ವಾ? ರಿಕ್ಟರ್ ಸ್ಕೇಲ್ ಆಗಿರುತ್ತೆ. ಇನ್ನ ಉಳಿದಂತಹ 3 ಬಾರೋಮೀಟರ್ ಯಾವುದನ್ನ ಅಳೆಯುವಂತಹ ಸಾಧನ, ಆಲ್ಟಿಮೀಟರ್ ಹಾಗೂ ಓಡೋಮೀಟರ್ ಅನ್ನೋದನ್ನ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಅಣುಶಾಸ್ತ್ರವನ್ನ ಪ್ರತಿಪಾದಿಸಿದವರು ಯಾರು? ಜಾನ್ ಡಾಲ್ಟನ್, ಚಾರ್ಲ್ಸ್ ಡಾರ್ವಿನ್, ಕೆಲ್ವಿನ್, ಕೆಪ್ಲರ್. ಅಣುಶಾಸ್ತ್ರವನ್ನ ಪ್ರತಿಪಾದಿಸಿದಂತಹ ವಿಜ್ಞಾನಿ ಯಾರು? ಜಾನ್ ಡಾಲ್ಟನ್, ಚಾರ್ಲ್ಸ್ ಡಾರ್ವಿನ್, ಕೆಲ್ವಿನ್, ಕೆಪ್ಲರ್. ಹೌದು, ಜಾನ್ ಡಾಲ್ಟನ್ ಅವರು ಅಣುಶಾಸ್ತ್ರವನ್ನ ಪ್ರಥಮ ಬಾರಿಗೆ ಪ್ರತಿಪಾದಿಸಿದಂತಹ ಒಂದು ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ. ಉಳಿದಂತ 3 ವಿಜ್ಞಾನಿಗಳ ಸಾಧನೆಯನ್ನ ನೀವು ಕಾಮೆಂಟ್ ಅಲ್ಲಿ ತಿಳಿಸಬಹುದು. ಇಲ್ಲಿ 5ನೇ ಪ್ರಶ್ನೆಗೆ ನಾನು ಉತ್ತರವನ್ನ ಹೇಳೋದಿಲ್ಲ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನನ್ನ ಕಂಡುಹಿಡಿತಾರೆ? ಓಕೆ, ಪ್ರಿಂಟಿಂಗ್ ಪ್ರೆಸ್, ಡೈನಮೈಟ್, ಪೆನ್ಸಿಲಿನ್, ಥರ್ಮಾಮೀಟರ್. ಈ 4 ಉಪಕರಣಗಳಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನನ್ನ ಕಂಡುಹಿಡಿತಾರೆ ಅನ್ನೋದನ್ನ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು 5 ಪ್ರಮುಖ ಪ್ರಶ್ನೆಗಳು HSTR 2003ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಈ 5 ಪ್ರಶ್ನೆಗಳನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. 4 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ್ದೀನಿ. 5ನೇದನ್ನ ಆನ್ಸರ್ ಮಾಡೋದಕ್ಕೆ ನಿಮ್ಗೆ ತಿಳಿಸಿದ್ದೀನಿ. ಆನ್ಸರ್ ಅನ್ನ ಎಲ್ಲರೂ ಸಹ ಕಮೆಂಟ್ ಮಾಡ್ತೀರಾ ಅಂತ, ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಅಂತ ಅನ್ಕೊಳ್ತಾ, ಇವತ್ತಿನ ಈ ಒಂದು ಶಾರ್ಟ್ ವಿಡಿಯೋ ನಿಮಗೆ ಬಹಳ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇದೇ ರೀತಿ ಪ್ರತಿನಿತ್ಯ 5ರಿಂದ 10 ಪ್ರಶ್ನೆಗಳನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್. ತರಗತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ತರಗತಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್. ಎಲ್ಲರಿಗೂ ಶುಭವಾಗ್ಲಿ. ಶುಭ ದಿನ. ಧನ್ಯವಾದಗಳು.